ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚಾರುಮಿತಾ. ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ನಾಳೆಯಿಂದ ರಾಜ್ಯಾದ್ಯಂತ ಕಾಲೇಜುಗಳು ಓಪನ್ ಆಗಲಿವೆ. ಇದಕ್ಕಾಗಿ ಉನ್ನತ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ. ಅಂತಿಮ ವರ್ಷದ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ನೇರ ತರಗತಿಗಳು ನಡೆಯಲಿವೆ. ಕಾಲೇಜುಗಳನ್ನು ತೆರೆಯಲು ಯುಜಿಸಿ ಮಾರ್ಗಸೂಚಿ ಹೊರಡಿಸಿದ್ದು, ಅದರಂತೆ ತರಗತಿ ನಡೆಸಲು ಉನ್ನತ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ. ಬೆಂಗಳೂರಿನಲ್ಲಿ ಎಲ್ಲಾ ಕಾಲೇಜುಗಳಲ್ಲೂ ಸಕಲ ತಯಾರಿ ನಡೆದಿದೆ. ಕಾಲೇಜಿಗೆ ಬರಲು ವಿದ್ಯಾರ್ಥಿಗಳಿಗೆ ಕೋವಿಡ್ ಪರೀಕ್ಷೆ ಕಡ್ಡಾಯ ಹಾಗೂ ತರಗತಿಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್, ಕೋವಿಡ್ ಹಿನ್ನೆಲೆಯಲ್ಲಿ ಕಾಲೇಜುಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚನೆ ಕೊಡಲಾಗಿದೆ. ಕೋವಿಡ್ ನಿಯಮ ಪಾಲಿಸಿದ ಕಾಲೇಜುಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಉನ್ನತ ಶಿಕ್ಷಣ ವಿದ್ಯಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಸಂಸ್ಥೆಗಳಲ್ಲಿ ಎಲ್ಲ ರೀತಿಯಾದಂಥ ಈ ಒಂದು ಮಾರ್ಗಸೂಚಿಗಳನ್ನು ಅಳವಡಿಸಿಕೊಂಡು ಕಾರ್ಯರೂಪ ತರಲಿಕ್ಕೆ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಲಾಗುವುದು. ಈ ದಿಕ್ಕಿನಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲೂ ಟಾಸ್ಕ್ ಫೋರ್ಸ್ಗಳಿದ್ದಾವೆ. ಆ ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರು, ಆ ಪ್ರಾಂಶುಪಾಲರು ಇರ್ತಾರೆ, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ವ್ಯವಸ್ಥೆಯನ್ನು ಉತ್ತಮಗೊಳಿಸಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅವರಿಂದ ಆಗುತ್ತೆ. ನಾಳೆಯಿಂದ ಪದವಿ ಪಿಜಿ ತರಗತಿಗಳು ಆರಂಭ ಆಗ್ತಾ ಇರೋದ್ರಿಂದ ಮಂಡ್ಯ, ಮೈಸೂರು, ಕೊಡಗಿನಲ್ಲೂ ಸಕಲ ತಯಾರಿಯನ್ನು ನಡೆಸಲಾಗಿದೆ. ಮಡಿಕೇರಿ ಸರ್ಕಾರಿ ಪದವಿ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸುವಾಗಲೂ ಸಾಮಾಜಿಕ ಅಂತರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕಾಲೇಜ್ ಸಿಬ್ಬಂದಿ 6 ಅಡಿಗೊಂದು ಮಾರ್ಕ್ ಅನ್ನು ಮಾಡಿದ್ದಾರೆ. ತರಗತಿಗಳಲ್ಲೂ 3 ಅಡಿ ಅಂತರಕ್ಕೊಂದು ಡೆಸ್ಕ್ ಅನ್ನು ಅಳವಡಿಸಲಾಗಿದೆ. ತರಗತಿ ಕೊಠಡಿಗಳಿಗೂ ಸ್ಯಾನಿಟೈಸ್ ಮಾಡಲಾಗಿದೆ. ಇನ್ನು ಮೈಸೂರಿನ ಮಹಾರಾಣಿ ಕಾಲೇಜ್ ಆವರಣ ಸ್ಯಾನಿಟೈಸ್ ಆಗಿದೆ. ಮಹಾನಗರ ಪಾಲಿಕೆ ಸಿಬ್ಬಂದಿ ಕಾಲೇಜ್ ಆವರಣದಲ್ಲಿ ಸ್ಯಾನಿಟೈಸ್ ಸಿಂಪಡಣೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಮಂಡ್ಯದಲ್ಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಯಂತೆ ತರಗತಿಯನ್ನು ನಡೆಸೋದಕ್ಕೆ ಸಿದ್ಧತೆ ಆಗಿದೆ. 8 ತಿಂಗಳ ನಂತರ ನಾಳೆಯಿಂದ ಕಾಲೇಜುಗಳು ಆರಂಭವಾಗಲಿವೆ. ರಾಯಚೂರಿನಲ್ಲಿ ಸರ್ಕಾರಿ ಪಾಲಿಟೆಕ್ನಿಕಲ್ ಸೇರಿದಂತೆ ವಿವಿಧ ಕಾಲೇಜುಗಳಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕಾಲೇಜು ಆರಂಭಕ್ಕಾಗಿ ಸರ್ಕಾರ ಸೂಚಿಸಿದ ಮಾರ್ಗಸೂಚಿಯಂತೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಯನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲಾಗಿದೆ. ಮಂಡ್ಯದಲ್ಲಿ ಡಿಸಿಸಿ ಬ್ಯಾಂಕ್ನ ಅಧಿಕಾರ ಗದ್ದುಗೆಗಾಗಿ 3 ಪಕ್ಷಗಳ ಪಾಲಿಟಿಕ್ಸ್ ಜೋರಾಗಿದೆ. ಡಿಸಿಸಿ ಬ್ಯಾಂಕ್ನ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಕಾಂಗ್ರೆಸ್, ಜೆಡಿಎಸ್ ಪ್ರತಿಷ್ಠೆಯಾಗಿ ತಗೊಂಡಿದೆ. ಬಿಜೆಪಿ ಕೂಡ ಇದರ ಲಾಭ ತಗೊಳ್ಳೋಕೆ ಮುಂದಾಗಿದೆ. ಬಿಜೆಪಿ ಪಕ್ಷಕ್ಕೆ ತಳಮಟ್ಟದ ಪಕ್ಷ ಸಂಘಟನೆಗೆ ಅವಕಾಶ ಸಿಗೋ ಕಾರಣದಿಂದ ಜೆಡಿಎಸ್ ಪಕ್ಷದ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ವೈ ಅವರನ್ನ ಸಚಿವ ನಾರಾಯಣಗೌಡ ಮತ್ತು ಮಂಡ್ಯ ಸಂಸದೆ ಸುಮಲತಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಬಿಜೆಪಿ ಬೆಂಬಲ ನೀಡಬಾರದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಅಲ್ಲದೆ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಸಿಎಂಗೆ ಸಂಸದೆ ಸುಮಲತಾ ಅಂಬರೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ನೋಡಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಸ್ಥಾನ ಅನ್ನೋದು ತುಂಬ ಒಂದು ಮುಖ್ಯವಾದ ಸ್ಥಾನವಾಗಿರುತ್ತೆ. ಅದಕ್ಕೆ ನಾನು ಒಂದೇ ಮನವಿ ಮಾಡಿಕೊಂಡೆ ಮುಖ್ಯಮಂತ್ರಿಗಳ ಹತ್ರ. ಅದಕ್ಕೆ ರೈತರ ಅಭಿವೃದ್ಧಿಯನ್ನು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಯಾರೇ ಇರಲಿ ಒಂದು ಸೂಕ್ತ ವ್ಯಕ್ತಿಯನ್ನು ಅವರು ಅದಕ್ಕೆ ನೇಮಿಸಬೇಕು ಅನ್ನೋದನ್ನು ನಾನು ಮನವಿ ಮಾಡಿಕೊಂಡಿದ್ದೀನಿ. ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಸೋಮಶೇಖರ್, ಮುನಿರತ್ನ ಮತ್ತು ನಮ್ಮ ನಡುವೆ ಯಾವ ಅಂತರವೂ ಇಲ್ಲ. ನಾವು ಎಸ್ಬಿಎಂ 3 ಜನನೂ ಒಂದೇ, ಭಿನ್ನಾಭಿಪ್ರಾಯ ಏನೂ ಇಲ್ಲ ಅಂತ ಹೇಳಿದ್ರು. ಸಚಿವ ಸ್ಥಾನ ಕೊಡೋದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಸಿಎಂ ಬಿಎಸ್ವೈ ನುಡಿದಂತೆ ನಡೆದಿದ್ದಾರೆ ಅಂತ ಸೋಮಶೇಖರ್ ಹೇಳಿದ್ರು. ಯಾವ ಅಂತರನೂ ಇಲ್ವಲ್ಲ, 3 ಜನ ಒಂದೇ, SBM 3 ಜನ ಒಂದೇ, ಯಾವುದು ಅಂತರನೂ ಇಲ್ಲ. ಭಿನ್ನಾಭಿಪ್ರಾಯ ಏನಿಲ್ಲ. ಏನಿದೆ ಭಿನ್ನಾಭಿಪ್ರಾಯ? ಸಪೋರ್ಟ್ ಮಾಡ್ತಾ ಇದ್ದೀನಿ. ಸಚಿವ ಸ್ಥಾನ ಕೊಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಈಗ ಅವರು ಸೇರ್ಕೋತಾರೆ. ಅವರು ಬಂದರೆ ಹಿಂದೆ ಹೆಂಗಿತ್ತು SBM ಥರನೇ ಇರ್ತೀವಿ ಅಂತ ಹೇಳಿದ್ದಷ್ಟೇ. ರಾಜ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರ ಸಂಬಂಧ ನಾಡಿದ್ದು ಮಹತ್ವದ ಸಂಪುಟ ಸಭೆ ನಡೆಯಲಿದೆ. ಇದೇ ಕ್ಯಾಬಿನೆಟ್ ಮೀಟಿಂಗ್. ಕೆಲ ಸಚಿವರಿಗೆ ಕೊನೆಯ ಮೀಟಿಂಗ್ ಅನ್ನೋದು ಅಂತ ಹೇಳಲಾಗ್ತಾ ಇದೆ. ಸಿಎಂ ಬಿಎಸ್ವೈ ದೆಹಲಿಗೆ ತೆರಳುವ ಮುನ್ನ ಸಚಿವರ ಜೊತೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಬೇರೆಯವರಿಗೆ ಸ್ಥಾನ ಕೊಡಬೇಕಾಗಿರೋದ್ರಿಂದ ಕೆಲವರನ್ನ ಕೈ ಬಿಡಲೇಬೇಕು, ಅನಿವಾರ್ಯತೆ ಇದೆ. ಹೀಗಾಗಿ ಯಾರು ಕೂಡ ಬೇಸರ ಮಾಡಿಕೊಳ್ಬಾರ್ದು. ಇದರಲ್ಲಿ ಪಕ್ಷದ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ನಾವೆಲ್ಲರೂ ಕೇಳೋಣ ಅಂತ ಮನವರಿಕೆಯನ್ನ ಮಾಡಿಕೊಡಲಿದ್ದಾರೆ. ಸಂಪುಟದಿಂದ ಕೈಬಿಡೋ ಕೆಲ ಸಚಿವರ ಪಟ್ಟಿಯನ್ನ ಸಿಎಂ ರೆಡಿ ಮಾಡಿಕೊಂಡಿದ್ದಾರೆ. ಆ ಪಟ್ಟಿ ಸಮೇತ ಬುಧವಾರ ಸಿಎಂ ದೆಹಲಿಗೆ ಹೋಗ್ತಾರೆ.
ಸಿಎಂ ಬಿಎಸ್ವೈ ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ಧತೆ ನಡೆಸ್ತಾ ಇದ್ದು ಸಂಪುಟದಿಂದ ಕೆಲ ಹಾಲಿ ಸಚಿವರಿಗೆ ಕೊಕ್ ನೀಡಲಾಗ್ತಾ ಇದೆ. ಈ ಕುರಿತು ಬೀದರ್ ಜಿಲ್ಲೆಯಲ್ಲಿ ಮಾತನಾಡಿರೋ ಸಚಿವ ಪ್ರಭು ಚೌಹಾಣ್, ನನ್ನನ್ನ ಸಚಿವ ಸಂಪುಟದಿಂದ ಕೈಬಿಡುವ ಸುದ್ದಿ ಮಾಧ್ಯಮಗಳಲ್ಲಷ್ಟೇ ಓಡಾಡ್ತಾ ಇದೆ. ಆ ಕುರಿತು ನನಗೆ ಈವರೆಗೆ ಏನು ಮಾಹಿತಿ ಬಂದಿಲ್ಲ. ಸಚಿವ ಸಂಪುಟ ವಿಸ್ತರಣೆಯಷ್ಟೇ ಆಗಲಿದ್ದು ಪುನಾರಚನೆ ಇಲ್ಲ ಅಂತ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಹೇಳಿದ್ದಾರೆ. ಈ ತನಕ ಏನು ಬಿ ಇಲ್ಲ, ಮೀಡಿಯಾನಲ್ಲಿ ನ್ಯೂಸ್ ಓಡಾಡ್ತಾ ಇದೆ, ಏನಿಲ್ಲ, ವಿಸ್ತರಣೆ ಅಷ್ಟೇ, ಪುನರ್ರಚನೆ ಇಲ್ಲ. ನಮ್ಮ ಮಾಹಿತಿ ಪ್ರಕಾರ ವಿಸ್ತರಣೆ ಅಷ್ಟೇ, ಪುನರ್ರಚನೆ ಇಲ್ಲ ನಮ್ಮ ಮಾಹಿತಿ ಪ್ರಕಾರ. ನಾಳೆ ನಾನು ಕಮೆಂಟ್ ಹೋಗ್ತೀನಿ. ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ಸಿದ್ದರಾದ ಬೆನ್ನಲ್ಲೇ ಮಂತ್ರಿಗಿರಿಗಾಗಿ ಸಖತ್ ಫೈಟ್ ಶುರುವಾಗಿದೆ. ಈ ವೇಳೆ ಸಿಪಿ ಯೋಗೀಶ್ವರ್ಗೆ ಸಚಿವ ಸ್ಥಾನ ಕೊಡಬಾರದು ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯ ಒತ್ತಾಯ ಮಾಡಿದ್ದಾರೆ. ಜನರಿಂದ ಆಯ್ಕೆಯಾದವರಿಗೆ ಮಾತ್ರ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ದಾವಣಗೆರೆ ಜಿಲ್ಲೆಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿದ್ದಾರೆ. ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ. ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿದೆ, ಹೀಗಾಗಿ ಇದಕ್ಕೆ ರಾಜಧಾನಿ ಆಗೋ ಎಲ್ಲ ಅರ್ಹತೆ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಸಂಪರ್ಕ ಸೇತುವೆ ಅಂದ್ರೆ ಅದು ದಾವಣಗೆರೆ. ಹೀಗಾಗಿ ಪ್ರಾದೇಶಿಕ ಸಮತೋಲನ ಆಧಾರದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮರಾಠ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಸರ್ಕಾರ ಅನುದಾನ ಕೊಟ್ಟ ಬೆನ್ನಲ್ಲೇ ವೀರಶೈವ ಲಿಂಗಾಯತ ಸಮುದಾಯದವರು ಅಲರ್ಟ್ ಆಗಿದ್ದಾರೆ. ತಮ್ಮ ಸಮುದಾಯಕ್ಕೂ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಒತ್ತಾಯ ಹಾಕಿದ್ದಾರೆ. ಇಂದು ವೀರಶೈವ ಲಿಂಗಾಯತ ಸಮುದಾಯದ ನಾಯಕರಾದ ಡಿಸಿಎಂ ಲಕ್ಷ್ಮಣ ಸವದಿ, ವಿ ಸೋಮಣ್ಣ ಅವರು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಒತ್ತಾಯಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸೋಮಣ್ಣ, ವೀರಶೈವ ಲಿಂಗಾಯತ ನಿಗಮದ ಬೇಡಿಕೆ ಹಳೆಯದು, ನಾವು ನಿಗಮ ರಚನೆಗೆ ಒತ್ತಾಯಿಸುತ್ತಿದ್ದೀವಿ. ಮರಾಠ ನಿಗಮ ವಿಚಾರ ಗಡಿ ಪ್ರಶ್ನೆ, ಭಾಷಾ ಪ್ರಶ್ನೆ ವ್ಯಾಪ್ತಿಗೆ ಬರಲ್ಲ. ಮರಾಠ ನಿಗಮ ಮಾಡಿರೋದು ರಾಜ್ಯದ ಮರಾಠಿಗರಿಗೆ ಅಂತ ಹೇಳಿದ್ರು. ಇದು ವೀರಶೈವ ಲಿಂಗಾಯತ ನಿಗಮ ಅಭಿವೃದ್ಧಿ ನಿಗಮ ಮಾಡಿ ಅಂದಿದ್ದು ಇವತ್ತಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಇದು ಇದ್ದಿದ್ದೇನೆ. ಹಿಂದೇನೆ ಮೇಲ್ವರ್ಗದಲ್ಲಿ ಇರ್ತಕ್ಕಂಥ ಬಹುತೇಕರಿಗೆ OBCಯನ್ನು ಕೂಡ ಈಗಾಗಲೇ ಕೊಟ್ಟಾಗಿದೆ. ನಾವು OBCಯನ್ನು ಇವತ್ತು ಒತ್ತಾಯ ಮಾಡಲಿಲ್ಲ. ಏನಿವತ್ತು ವೀರಶೈವ ಲಿಂಗಾಯತ ನಿಗಮ ಮಾಡಿ ಅನ್ನೋ ದೃಷ್ಟಿಯಿಂದ ಇದಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಅದನ್ನು ಚಿಂತನೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಪ್ರತಾಪ್ ಸಿಂಹ ಹೇಳಿಕೆಗೆ ಸಂಸದೆ ಸುಮಲತಾ ತಿರುಗೇಟನ್ನು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಒಬ್ಬ ಸಂಸದನಾಗಿ ಹೇಳಿಕೆ ನೀಡಿದ್ದು ಸರಿಯಲ್ಲ, ಸಂಸದನಂತೆ ಮಾತನಾಡಿದ್ರೆ ನಾನು ಉತ್ತರ ಕೊಡ್ತೀನಿ, ಪೇಟೆ ರೌಡಿ ರೀತಿ ಹೇಳಿಕೆ ಕೊಟ್ಟರೆ ಉತ್ತರಿಸಲ್ಲ ಅಂತ ಬೆಂಗಳೂರಲ್ಲಿ ಸಂಸದೆ ಸುಮಲತಾ ವ್ಯಂಗ್ಯವಾಗಿ ಟೀಕಿಸಿದ್ದಾರೆ. ಇನ್ನು ಅಂಬರೀಷ್ ಇರುವಾಗ ಯಾರಿಗೂ ಧೈರ್ಯನೇ ಇರಲಿಲ್ಲ, ಅವ್ರು ಹೋದ ಬಳಿಕ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಇಂತಹ ಹೇಳಿಕೆಗಳನ್ನು ಚುನಾವಣಾ ಸಮಯದಲ್ಲಿ ಎದುರಿಸಿದ್ದೀನಿ ಅಂತ ಹೇಳಿದ್ರು. ಅಂಬರೀಷ್ ಅವರು ಇದ್ದಾಗ ಯಾರೇ ಒಬ್ರು ಈ ರೀತಿಯ ಮಾತುಗಳನ್ನ ಆಡೋಕೆ ಧೈರ್ಯ ಇರಲಿಲ್ಲ. ಈಗ ಎಲ್ಲರೂ ಮಾತಾಡ್ತಿದ್ದಾರೆ. ಇರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿಯ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಈ ಒಂದು ಹೇಳಿಕೆಗೆ ಅಂತ ನೀವು ನೋಡಿರ್ಬೋದು. ಜನ ಉತ್ತರ ಕೊಡ್ತಾರೆ ಇದಕ್ಕೆಲ್ಲ. ಒಬ್ಬರು ಸಂಸದರು ಇನ್ನೊಬ್ಬ ಸಂಸದರ ಬಗ್ಗೆ ಈ ರೀತಿಯ ಹೇಳಿಕೆ, ಒಬ್ಬ ಸಂಸದರ ಭಾಷೆಯನ್ನು ಅವರು ಬಳಸಿದ್ರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು. ಒಬ್ಬರು ಪೇಟೆ ರೌಡಿ ಥರ ಮಾತಾಡೋದಾದರೆ ಅದಕ್ಕೆ ನನ್ನ ರಿಯಾಕ್ಷನ್ಗೆ ಅವರಿಗೆ ಅರ್ಹತೆ ಇಲ್ಲ ಅಂತ ನನ್ನ ಅನಿಸಿಕೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಸಾರಿಗೆ ನಿಗಮ ಸಂಪೂರ್ಣ ನಷ್ಟಕ್ಕೀಡಾಗಿದೆ. ಈ ಹಿನ್ನೆಲೆಯಲ್ಲಿ ಬಸ್ ದರವನ್ನ ಏರಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಸಾರಿಗೆ ಇಲಾಖೆ ಸಿಬ್ಬಂದಿಗೆ ವೇತನವನ್ನೂ ನೀಡಿಲ್ಲ. ಹೀಗಾಗಿ ನಷ್ಟ ಸರಿದೂಗಿಸಲು ಬಸ್ ದರ ಏರಿಕೆ ಮಾಡಬಹುದು ಎನ್ನಲಾಗಿದೆ. ಈ ಬಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಸಾರಿಗೆ ಸಚಿವರಿಗೆ ಸಲಹೆ ನೀಡಿದ್ದಾರೆ. %18ರಷ್ಟು ಟಿಕೆಟ್ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ನೀಡಲಾಗಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ಸದ್ಯಕ್ಕೆ ಬಸ್ ಪ್ರಯಾಣ ದರ ಏರಿಕೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿಬ್ಬಂದಿಗೆ ವೇತನ ನೀಡೋ ಬಗ್ಗೆ ಲಕ್ಷ್ಮಣ ಸವದಿ ಸಿಎಂ ಬಿಎಸ್ವೈ ಜೊತೆಯೂ ಚರ್ಚಿಸಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸಂಬಳಕ್ಕೆ ಹಣದ ಕೊರತೆ ಇದೆ. 634 ಕೋಟಿ ನೀಡಲು ಸಿಎಂ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಿಂದ ಸಾರಿಗೆ ನೌಕರರಿಗೆ ಅನುಕೂಲ ಆಗಲಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅದರ ಬಗ್ಗೆ ಇನ್ನೂ ಯಾವುದೂ ನಮ್ಮ ಮುಂದೆ ಪ್ರಸ್ತಾವನೆಯೂ ಇಲ್ಲ ಮತ್ತು ಅದರ ಬಗ್ಗೆ ಯಾವುದೇ ಚರ್ಚೆನೂ ಇಲ್ಲ. ಇಂಥ ಸಂದರ್ಭದಲ್ಲಿ, ಕೊರೋನಾ ಬಂದಂಥ ಸಂದರ್ಭದಲ್ಲಿ, ಇಂಥ ಕಷ್ಟಕಾಲದಲ್ಲಿ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹೊರೆ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅದರ ಪ್ರಸ್ತಾವನೆ ಈಗಾಗಲೇ ನಾವು ಕೈಗೆ ತಗೊಂಡಿಲ್ಲ. ಸಾರಿಗೆ ಇಲಾಖೆ ಸಿಬ್ಬಂದಿಗೆ ದೀಪಾವಳಿ ಟೈಮ್ನಲ್ಲೂ ಸಂಬಳ ಆಗಿಲ್ಲ. ಹೀಗಾಗಿ ಅವರ ಕುಟುಂಬಸ್ಥರು ಸಂಕಷ್ಟದಲ್ಲಿದ್ದಾರೆ. ಸಾರಿಗೆ ನೌಕರರ ಮಕ್ಕಳು ಸಿಎಂ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಗೆ ವಿಭಿನ್ನವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಅಂಕಲ್, ಎಲ್ಲರ ಮನೆಯಲ್ಲೂ ಹಬ್ಬ ಮಾಡ್ತಾ ಇದ್ದಾರೆ, ನಮ್ಮ ಮನೇಲಿ ಹಬ್ಬನೇ ಇಲ್ಲ. ನಮ್ಮ ಅಪ್ಪನಿಗೆ ಹೊಸ ಬಟ್ಟೆ ತಗೊಂಡ್ ಬಾ ಅಂತ ಹೇಳಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಅಪ್ಪನಿಗೆ ಸಂಬಳ ಕೊಡಿ ಪ್ಲೀಸ್ ಅಂತ ಕಣ್ಣೀರಿಟ್ಟು ಮನವಿ ಮಾಡಿದ್ದಾರೆ. ಸಾರಿಗೆ ನೌಕರರ ಮಕ್ಕಳ ನೋವಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ.
ಡ್ರಗ್ ಪೆಡ್ಲರ್ಗಳಿಗೆ ನೆರವು ನೀಡಿದ ಆರೋಪದಲ್ಲಿ ಕಳೆದ ವಾರ ಬಂಧನಕ್ಕೆ ಒಳಗಾಗಿದ್ದ ಮಾಜಿ ಸಚಿವ ರುದ್ರಪ್ಪ ಲಮಾಣಿ ಅವರ ಪುತ್ರ ದರ್ಶನ್ ಲಮಾಣಿಯನ್ನ ಇಂದು ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳು 2 ದಿನ ವಿಚಾರಣೆ ಮಾಡಿರಲಿಲ್ಲ. ಡ್ರಗ್ ಕೇಸ್ನಲ್ಲಿ ದರ್ಶನ್ ಲಮಾಣಿ ಸೇರಿದಂತೆ 8 ಜನರನ್ನ ವಶಕ್ಕೆ ಪಡೆದಿರುವ ಸಿಸಿಬಿ ಅಧಿಕಾರಿಗಳು ಇಂದು ವಿಚಾರಣೆ ನಡೆಸಲಿದ್ದಾರೆ. ಬಂಧಿತರಾಗಿರುವ ಆರೋಪಿಗಳನ್ನ 9 ದಿನಗಳ ಕಾಲ ವಶಕ್ಕೆ ಪಡೆಯಲಾಗಿದೆ. ಕೆಜಿನಗರ ಠಾಣೆಯಿಂದ ಡ್ರಗ್ ಕೇಸ್ ಸಿಸಿಬಿಗೆ ವರ್ಗಾವಣೆಯಾಗಿದ್ದು, ಡಾರ್ಕ್ ವೆಬ್ ಮೂಲಕ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ದ ಸುಜಯ್ನನ್ನ ನವೆಂಬರ್ 4ರಂದು ಸಿಸಿಬಿ ಪೊಲೀಸರು ಬಂಧಿಸಿದ್ರು. ಈತನ ಮಾಹಿತಿ ಆಧರಿಸಿ ಸುನೇಶ್ ಹೆಗಡೆನ ಬಂಧನ ಮಾಡಲಾಗಿತ್ತು. ಈ ವೇಳೆ ಆರೋಪಿಗಳ ಜೊತೆ ಗೋವಾದಲ್ಲಿ ದರ್ಶನ್ ಲಮಾಣಿ ಕೂಡ ಇದ್ರು. ಡ್ರಗ್ಸ್ ಕೇಸಲ್ಲಿ ಜೈಲು ಸೇರಿರುವಂತ ರಾಗಿಣಿ ಹಾಗೂ ಸಂಜನಾ ಜೈಲಲ್ಲೇ ದೀಪಾವಳಿ ಆಚರಿಸುವಂತಾಗಿದೆ. ಹಬ್ಬಕ್ಕೆ ಅಂತ ಗುರುವಾರ ನಟಿ ರಾಗಿಣಿ ಹಾಗೂ ಸಂಜನಾಗೆ ಕುಟುಂಬಸ್ಥರು ಬಟ್ಟೆ ಕಳಿಸಿದ್ರು. ಆದರೆ ಜೈಲಿನ ಪ್ರೋಟೋಕಾಲ್ನಂತೆ 3 ದಿನ ಪ್ರತ್ಯೇಕವಾಗಿರಿಸಿ ಸ್ಯಾನಿಟೈಸ್ ಮಾಡಿ ಶನಿವಾರ ಸಂಜೆ ಬಟ್ಟೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಶನಿವಾರ ಪೋಷಕರ ಜೊತೆ ಫೋನ್ನಲ್ಲಿ ಮಾತನಾಡೋದಕ್ಕೆ ರಾಗಿಣಿ ಮತ್ತು ಸಂಜನಾಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಜೈಲಿನ ಸಿಬ್ಬಂದಿಗೂ ಸಿಹಿ ಕಳಿಸೋದಾಗಿ ರಾಗಿಣಿ ತಂದೆ ಮನವಿ ಮಾಡಿಕೊಂಡ್ರು. ಆದರೆ ಜೈಲಿನ ಸಿಬ್ಬಂದಿ ಅದನ್ನ ತಿರಸ್ಕರಿಸಿದ್ರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಮಳೆಯಾಗ್ತಾ ಇದೆ. 3 ದಿನಗಳಿಂದಲೂ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣವಿದ್ದು ಜಿಟಿ ಜಿಟಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದು. ಇನ್ನು ನವೆಂಬರ್ 17 ಮತ್ತು 18ರಂದು ಭಾರೀ ಮಳೆಯಾಗಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆಯ ನಿರ್ದೇಶಕ ಸಿಎಸ್ ಪಾಟೀಲ್ ಹೇಳಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ವಾಯುಭಾರ ಕುಸಿದ ಹಿನ್ನೆಲೆ ದಕ್ಷಿಣ ಒಳನಾಡು ಮತ್ತು ಕರಾವಳಿಯಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ ಅಂತ ಸಿಎಸ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 17 ಹಾಗೂ 18ರಂದು ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗುವ ನಿರೀಕ್ಷಣೆ ಇದ್ದು, ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ನವೆಂಬರ್ 17 ಹಾಗೂ 18ರಂದು ದೂರದಿಂದ ಸಾಧಾರಣವಾಗಿ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಇದೆ. ನವೆಂಬರ್ 19ರಂದು ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ನವೆಂಬರ್ 16 ಹಾಗೂ 17ರಂದು ಮಳೆಯಾಗುವ ಸಾಧ್ಯತೆ ಇದೆ. ಕೋಲಾರ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ನಿನ್ನೆಯಿಂದ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಹಾಗೆಯೇ ಜಿಟಿ ಜಿಟಿ ಮಳೆಯಾಗಿತ್ತು. ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ನಿರಂತರ ಮಳೆಯಿಂದಾಗಿ ರಾಗಿ ಬೆಳೆ ನಾಶವಾಗುವ ಭೀತಿ ರೈತರಲ್ಲಿ ಕಾಡ್ತಾ ಇದೆ. ಮೈಸೂರಿನಲ್ಲಿ ದೀಪಾವಳಿ ಹಬ್ಬದ ದಿನ ಅವಘಡ ಸಂಭವಿಸಿದೆ. ಎಚ್ಡಿ ಕೋಟೆ ತಾಲೂಕಿನ ಕೆ ಬೆಳ್ತೂರು ಗ್ರಾಮದಲ್ಲಿ ದೀಪಾವಳಿಯ ಪ್ರಯುಕ್ತ ಎತ್ತಿನ ಗಾಡಿ ಓಟ ಆಯೋಜನೆ ಮಾಡಲಾಗಿತ್ತು. ಎತ್ತಿನ ಗಾಡಿ ಆಯತಪ್ಪಿ ಮನೆಗೆ ಡಿಕ್ಕಿಯಾಗದೆ ಅದೃಷ್ಟವಶಾತ್ ಯಾವುದೇ ಹಾನಿಯಾಗದೆ ಗಾಡಿಯಲ್ಲಿದ್ದವರು ಬಚಾವಾಗಿದ್ದಾರೆ. ಲಾಕ್ಡೌನ್ ಬಳಿಕ ದೇಶದ 2 ಪ್ರಸಿದ್ಧ ದೇಗುಲಗಳು ಇವತ್ತಿನಿಂದ ಓಪನ್ ಆಗಿವೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಹಾಗೆಯೇ ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ದೇಗುಲದಲ್ಲಿ ಇವತ್ತಿನಿಂದ ಭಕ್ತರು ದರ್ಶನವನ್ನು ಪಡೆಯುತ್ತಾ ಇದ್ದಾರೆ. ಇನ್ನು 2 ತಿಂಗಳು ಅಯ್ಯಪ್ಪ ದರ್ಶನ ಸಿಗಲಿದ್ದು ಪ್ರತಿದಿನ 1,000 ಭಕ್ತರಿಗೆ ಮಾತ್ರ ಪ್ರವೇಶ ಇರುತ್ತೆ. ಬೆಟ್ಟ ಹತ್ತುವ ಮುನ್ನ ಕೋವಿಡ್ ಟೆಸ್ಟ್ ಕಡ್ಡಾಯ, ಸೋಂಕು ಇಲ್ಲ ಎಂಬ ದೃಢೀಕರಣ ಪತ್ರ ಬೇಕು. ಇನ್ನು ಮಹಾರಾಷ್ಟ್ರದ ಪ್ರಸಿದ್ಧ ಶಿರಡಿ ಸಾಯಿಬಾಬಾ ಮಂದಿರ ಕೂಡ ಇವತ್ತಿನಿಂದ ಭಕ್ತರಿಗೆ ಮುಕ್ತ ಆಗಿದೆ. ಇವತ್ತು ಭಕ್ತರ ಸಂಖ್ಯೆ ಕಡಿಮೆ ಇದೆ. ಅಲ್ಲದೆ ಮಹಾರಾಷ್ಟ್ರದ ಎಲ್ಲಾ ದೇಗುಲಗಳು ಇವತ್ತು ಓಪನ್ ಆಗಿದೆ. ಮುಂಬೈನ ಸಿದ್ಧಿವಿನಾಯಕ, ಪುಣೆಯ ಗಣಪತಿ ದೇಗುಲ ಸೇರಿದಂತೆ ಮಹಾರಾಷ್ಟ್ರದ ಎಲ್ಲಾ ದೇಗುಲಗಳಿಗೆ ಇವತ್ತಿನಿಂದ ಭಕ್ತರಿಗೆ ಅಲ್ಲಿ ಹೋಗಬಹುದು, ದೇವರ ದರ್ಶನವನ್ನು ಮಾಡಬಹುದು. ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ತೆರೆ ಬಿದ್ದಿದೆ. ದೇಗುಲದ ದ್ವಾರ ಶಾಸ್ತ್ರೋಕ್ತವಾಗಿ ಬಂದಾಗಿದೆ. ನವೆಂಬರ್ 5ರಿಂದ ಓಪನ್ ಆಗಿದ್ದ ಹಾಸನಾಂಬೆ ದೇಗುಲ ಇಂದು ಮಧ್ಯಾಹ್ನ 1:30ಕ್ಕೆ ವಿಶೇಷ ಪೂಜೆಯ ಬಳಿಕ ಬಾಗಿಲನ್ನು ಮುಚ್ಚಲಾಯಿತು. ಕಡೆಯ ದಿನವಾದ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಸಚಿವ ಗೋಪಾಲಯ್ಯ ಸೇರಿದಂತೆ ಗಣ್ಯರು ಆಗಮಿಸಿ ದರ್ಶನವನ್ನು ಪಡೆದುಕೊಂಡರು. ಮಂಗಳೂರಿನ ಕಂದಾವರ ಬಳಿ 2 ದುಷ್ಕರ್ಮಿಗಳು ತಲ್ವಾರ್ನಿಂದ ಅಬ್ದುಲ್ ಅಜೀಜ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕಂದಾವರ ಮಸೀದಿ ವಿಚಾರದಲ್ಲಿ ಹಲ್ಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಪ್ರಾಣಾಪಾಯದಿಂದ ಪಾರಾದ ಅಬ್ದುಲ್ಲಾಗೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನೆ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗುವಂತಹ ಪ್ರಚಲಿತ ವಿದ್ಯಮಾನಗಳ ಪಿನ್ ಟು ಪಿನ್ ಮಾಹಿತಿ ಬೇಕಾದರೆ ನಮ್ಮ ನ್ಯೂಸ್ 18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆಗಿ ಕ್ಷಣ ಮಾತ್ರದಲ್ಲಿ ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಳಿ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹೆದ್ದಾರಿಯಲ್ಲಿ ರಾತ್ರಿ ಸುಲಿಗೆ ಮಾಡ್ತಾ ಇದ್ದ ಶಾಸ್ತ್ರಿ ಗ್ಯಾಂಗ್ ಪೊಲೀಸರಿಗೆ ತಗಲಾಕೊಂಡಿದೆ. ದ್ವಿಚಕ್ರ ವಾಹನ ಸವಾರರು, ಒಂಟಿಯಾಗಿ ಓಡಾಡೋ ಜನರೇ ಈ ಗ್ಯಾಂಗ್ನ ಟಾರ್ಗೆಟ್. ಬೆಂಗಳೂರಿನ ಕೊಡಿಗೇಹಳ್ಳಿ ಪೊಲೀಸರು 3 ಆರೋಪಿಗಳನ್ನು ಬಂಧಿಸಿದ್ದಾರೆ.
ಬೆಂಗಳೂರಲ್ಲಿ ಜಡ್ಜ್ ಹೆಸರು ಹೇಳಿ ಬಟ್ಟೆ ವ್ಯಾಪಾರಿಗೆ ವಂಚಿಸಿರೋ ಘಟನೆ ನಡೆದಿದೆ. ನ್ಯಾಯಾಧೀಶರ ಮನೆಯಲ್ಲಿ ಮದುವೆ ಇದೆ ಅಂತ ಸುಮಾರು 3 ಲಕ್ಷ ಮೌಲ್ಯದ 120 ಸೀರೆ ಖರೀದಿಸಿ ಮಹಿಳೆ ಮೋಸ ಮಾಡಿದ್ದಾರೆ. ದೂರಿನ ಮೇರೆಗೆ ಪೊಲೀಸರು ಇಂದಿರಾನಗರ ನಿವಾಸಿ ಶಶಿಕಲಾರನ್ನ ಬಂಧಿಸಿದ್ದಾರೆ. ಕೊರೋನಾವನ್ನೇ ಬಂಡವಾಳ ಮಾಡಿಕೊಂಡಿದ್ದ ವಂಚಕರ ಗ್ಯಾಂಗ್ ಕೆಲಸ ಕೊಡಿಸೋದಾಗಿ ನೂರಾರು ಜನರಿಗೆ ವಂಚಿಸಿದೆ. ಬೆಂಗಳೂರಿನ ಕಮಿಷನರ್ ಕಚೇರಿ ರಸ್ತೆಯಲ್ಲೇ ಆಫೀಸ್ ತೆರೆದಿದ್ದ ವಂಚಕರು ಸುಮಾರು 500ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಪಂಗನಾಮ ಹಾಕಿದ್ದಾರೆ. ಆರೋಪಿಗಳನ್ನ ಸಂಪಿಗೆಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಯುವಕರಿಗೆ ಚಾಕುವಿನಿಂದ ಇರಿಯಲಾಗಿದೆ. ದಾವಣಗೆರೆಯ ಬೇತೂರು ರಸ್ತೆಯಲ್ಲಿ ಈ ಘಟನೆ ನಡೆದಿದೆ. 26 ವರ್ಷದ ಸೈಯದ್, 25 ವರ್ಷದ ತಾಹಿರ್ ಚಾಕು ಇರಿತಕ್ಕೆ ಒಳಗಾಗಿದ್ರು. ಆಟೋ ನಿಲ್ಲಿಸೋ ವಿಚಾರಕ್ಕೆ ಗಲಾಟೆಯಾಗಿದೆ. ಕುಮದ್ವತಿ ನದಿಯಲ್ಲಿ ಅನುಮಾನಾಸ್ಪದವಾಗಿ ಬಾಲಕಿಯ ಶವ ಪತ್ತೆಯಾಗಿದೆ. ಹಾವೇರಿಯ ರಟ್ಟಿಹಳ್ಳಿ ತಾಲೂಕಿನ ಚಿಕ್ಕ ಮೊರಬ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಾಲೇಜು ಸಮವಸ್ತ್ರದಲ್ಲೇ ಬಾಲಕಿಯ ಮೃತದೇಹ ನದಿಯಲ್ಲಿ ಪತ್ತೆಯಾಗಿದೆ. ಇನ್ನು ರಾಜ್ಯ ದೇಶ ವಿದೇಶಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನುವಂತಹ ಪಿನ್ ಟು ಪಿನ್ ಮಾಹಿತಿ ಬೇಕಾದಲ್ಲಿ ನಮ್ಮ News18 ಕನ್ನಡದ ವೆಬ್ಸೈಟ್ news18kannada.comಗೆ ಲಾಗಿನ್ ಆಗಿ ಕ್ಷಣ ಮಾತ್ರದಲ್ಲಿ ಎಲ್ಲ ಅಪ್ಡೇಟ್ಸ್ ಅನ್ನು ಪಡ್ಕೊಳ್ಳಿ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಜಿಲ್ಲೆಯಲ್ಲಿ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುತ್ಕೊಂಡಿದ್ದಾರೆ. ದಂಧೆ ನಡೀತಾ ಇದ್ರು ಪೊಲೀಸರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಡುಮಲ್ಲೇಶ್ವರ ಕಿರು ಮೃಗಾಲಯದ ಕರಡಿಯನ್ನ ಚಿತ್ರದುರ್ಗ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳು ದತ್ತು ಪಡೆದಿದ್ದಾರೆ. ಲಾಕ್ಡೌನ್ನಿಂದ ಅನೇಕ ಪ್ರಾಣಿ ಪಕ್ಷಿಗಳ ಆಹಾರಕ್ಕೂ ತೊಂದರೆಯಾಗಿತ್ತು. ಈ ವೇಳೆ ಆಹಾರದ ಕೊರತೆ ಎದುರಿಸ್ತಾ ಇದ್ದ ಆಡುಮಲ್ಲೇಶ್ವರ ಕಿರು ಮೃಗಾಲಯಕ್ಕೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಭೇಟಿ ನೀಡಿ ಕರಡಿಯನ್ನ ದತ್ತು ಪಡ್ಕೊಂಡಿದ್ದಾರೆ. ಇಬ್ರು ಮುದುಕರ ಮೇಲೆ ಮುದುಕನೊಬ್ಬ ಫೈರಿಂಗ್ ಮಾಡಿದ್ದಾನೆ. ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ಪಳನಿಯಲ್ಲಿ ಹಾಡ ಹಗಲೇ ಈ ಶಾಕಿಂಗ್ ಶೂಟೌಟ್ ನಡೆದಿದೆ. ಶೂಟೌಟ್ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಪಶ್ಚಿಮ ಬಂಗಾಳದ ಪೂರ್ವ ಬರ್ಧಮಾನ್ ಪಟ್ಟಣದಲ್ಲಿ ತೈಲ ಕಂಪನಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತೈಲ ಕಂಪನಿಯ ಸುತ್ತಮುತ್ತ ದಟ್ಟವಾದ ಹೊಗೆ ಆವರಿಸಿತ್ತು. ಕೆಲಕಾಲ ಸುತ್ತಮುತ್ತಲಿನ ಜನರಲ್ಲಿ ಆತಂಕ ಮೂಡಿತ್ತು. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಜೆಡಿಯು ಮುಖ್ಯಸ್ಥ ನಿತೀಶ್ ಕುಮಾರ್ ಸತತ 4ನೇ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ತಾರಾ ಕಿಶೋರ್ ಪ್ರಸಾದ್, ರೇಣುದೇವಿ ಡಿಸಿಎಂಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸರಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆಯೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಜರಿದ್ದರು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.